ಸಾಂತಲ ಶ್ರೀಮಂತರ ಮನೆ ಅಡಿಗೆನೇ ಅಡಿಗೆ ಕಣ. ತುಪ್ಪ ಎಲ್ಲ ಸುರಿದು ತರಕಾರಿ ಎಲ್ಲ ಹಾಕಿ ಬಿಸಿ ಬಿಸಿ ಪಲಾವ್ ಮಾಡೋರೆ ಗಮ್ಗುಡ್ತದೆ. ತಿನ್ನು ತಿನ್ನು, ನಾನೇ ರುಚಿಯಾಗಿರ್ತದೆ. ಅತ್ತಿಗೆ ನೋಡ್ತಾ ಇದ್ರೆ ಸದ್ಯಕ್ಕೆ ಈ ಮನೆ ಬಿಟ್ಟು ಹೋಗೋ ಥರ ಕಾಣಿಸ್ತಿಲ್ಲ. ಇವಳು ಹೀಗೆ ನನ್ನ ಜೊತೆ ಇದ್ರೆ ನನಗೆ ನನ್ನ ಗಂಡ ನೋಡ್ಕೋಕ್ಕಾಗಲ್ಲ. ಹೇಗಾದರೂ ಮಾಡಿ ಇವಳನ್ನ ಇಲ್ಲಿಂದ ಸಾಗಿ ಹಾಕಬೇಕು. ಇನ್ಮೇಲಿಂದ ನನ್ನ ಗಂಡ ನೋಡ್ಕೋ ಕೆಲಸ ಶುರು ಮಾಡಬೇಕು. ಆ ಪ್ರಯತ್ನದಲ್ಲಿ ನಾನು ಒಬ್ಬಳೇ ಇರಬೇಕು, ಯಾರೂ ಅಡ್ಡಿ ಆಗಬಾರ್ದು. ಶಾಂತಲ, ಏನ್ ಯೋಚನೆ ಮಾಡ್ತಿದ್ಯಾ? ಒಟ್ಟು ತುಂಬ ತಿನ್ನು. ನಮ್ಮ ಹಳ್ಳಿನಾಗ ಈ ಥರ ರುಚಿ ರುಚಿಯಾಗಿ ಬಿಸಿ ಬಿಸಿ ಊಟ ಸಿಗ್ತದೆ. ತಿನ್ನು. ಹಾಗಂತ ಮನೆ ಬಿಟ್ಟು ಎಷ್ಟು ದಿವಸ ಅಂತ ಇಲ್ಲಿರೋಕ್ಕಾಗತ್ತೆ? ಇಲ್ಲಿದ್ದಿದ್ದು ಸಾಕು. ಅದಕ್ಕೆ ನೀವು ನಾಳೆ ಊರಿಗೆ ಹೊರಡಿ. ಅಯ್ಯ, ನಿನ್ನ ಏನೇ ಹೊಟ್ಟೆ ಕಿತ್ತು ನಿನಗೆ? ನನ್ನ ಇಲ್ಲಿಂದ ಸಾಕಾಕ್ಬಿಟ್ಟು ಈ ಐಬಾಕನೆಲ್ಲ ನೀನು ಒಬ್ಳೆ ಅನ್ಬಸ್ಕೊಂತಿದ್ಯಾ? ಅದೆಲ್ಲ ಆಗಕ್ಕಿಲ್ಲ. ನೀನು ಜಿ ಕನ್ನಡ ಸರಿಗಮ ಪದ ಸೆಲೆಕ್ಟ್ ಆಗೋ ಗಂಟ ನಾನಿಲ್ಲೇ ನಿನ್ ಜೊತೆನೇ ಇರ್ತೀನಿ. ಅದಕ್ಕೆ ಆಡಿಷನ್ ಬರೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಅಲ್ಲಿವರೆಗೂ ನಾವಿಬ್ರು ಇಲ್ಲಿರೋದು ಸರಿಯಲ್ಲ ಅನ್ಸುತ್ತೆ. ಊರಲ್ಲಿ ಅಣ್ಣನಿಗೂ ನಿನ್ನ ಮಗಳಿಗೂ ತುಂಬಾ ಕಷ್ಟ ಆಗ್ತಿರುತ್ತೆ. ನಿನ್ನ ಅವಶ್ಯಕತೆ ಇರೋದು ಅಲ್ಲಿ, ಇಲ್ಲಲ್ಲ. ವಾ, ಇದ ನಿನ್ ಪೆಲಾನು? ನೀನ್ ಇಲ್ಲಿ ಇದ್ಕೊಂಡು ಎಲ್ಲರ ಕೈನಾಗೂ ಸೇವೆ ಮಾಡ್ಕೊ, ನಾನು ಅಲ್ಲೋಗಿ ನನ್ ಗಂಡ ಮಕ್ಕಳು ಸೇವೆ ಮಾಡ್ಕೊಂಡಿರ್ಬೇಕಾ? ಆಗಕ್ಕಿಲ್ಲ. ನೀನ್ ಎಲ್ಲಿ ಗಂಟ ಇಲ್ಲಿರ್ತೀಯ, ನಾನು ಅಲ್ಲಿ ಗಂಟ ಇಲ್ಲೇ ಇರ್ತೀನಿ. ನಾನು ಹೋಗಕ್ಕಿಲ್ಲ. ಅದಕ್ಕೆ ನೀವು ಹೋಗ್ಲೇಬೇಕು, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹೋಗಕ್ಕಿಲ್ಲ ಅಂದ್ರೆ ಕತ್ತಿ ಹಿಡ್ದು ಆಚೆಗೆ ಹಾಕ್ಬಿಡ್ತೀಯಾ? ನಾನು ನಿಮ್ಮ ಕತ್ತು ಹಿಡಿದು ಆಚೆ ನೋಕೋ ಅವಶ್ಯಕತೆ ಇಲ್ಲ. ನೀವು ಮಾಡಿರೋ ಕೆಲಸನ ಈ ಮನೆಯವ್ರಿಗೆ ಹೇಳಿದ್ರೆ ಅವರೇ ನಿಮ್ಮ ಕತ್ತು ಹಿಡಿದು ಆಚೆ ನೋಗ್ತಾರೆ. ಏನ್ ಎದುರಿಸ್ತಾ ಇದೆಯನವ? ನಾನೇನವ ಅಂತ ಕೆಲಸ ಮಾಡಿರೋದು? ಯಾಕತ್ಗೆ ಮರ್ತೋಯ್ತಾ? ಹಳೆದನ್ನೆಲ್ಲ ಒಂದ್ಸರಿ ನೆನಪಿಸ್ಕೊಳ್ಳಿ. ಆ ಗೋವಿಂದನ್ ಜೊತೆ ಸೇರಿ ನಮ್ಮ ಲಡ್ಡುಗೆ ಚಿತ್ರಹಿಂಸೆ ಕೊಟ್ಟಿದ್ದಲ್ದಲೆ ಅವಳನ್ನ ಕೂಡ್ ಹಾಕಿ ಆ ಗೋವಿಂದನಿಗೆ ಮದುವೆ ಮಾಡ್ಸೋದಿಕ್ ನೋಡಿದ್ರಿ. ನೀವು ದುಡ್ಡಿನ ಆಸೆಗೆ ಇದನ್ನೆಲ್ಲ ಮಾಡಿದ್ರಿ ಅಂತ ಅಳಿಂದ್ರಿಗೆ ಹೇಳ್ತೀನಿ. ಆಗ ಅವ್ರು ಅದೇನ್ ನಿರ್ಧಾರ ತಗೊಳ್ತಾರೋ ತಗೊಳ್ಳಿ. ಯಾಕೆ ಏನಾಯ್ತು? ಯಾಕೆ ಏನಂತ ಹೇಳಿ? ಬಡವರ ಕಷ್ಟ ಹೆಂಗ್ ಹೇಳಕ್ಕಾಯ್ತದ? ಏನ್ ದಿವ್ಸ ನಮ್ ಲಡ್ಡುನೇ ನಮ್ಮ ಮನೆಗೆ ಆಧಾರ ಆಗಿದ್ಲು. ಅವಳು ಕಜಾಯ ಮಾರ್ಕೊಂಬಂದು ದುಡ್ಡು ಕೊಡವಳು. ಅದ್ರಾಗೆ ನಮ್ಮೆಲ್ರ ಜೀವನ ನಡೀತಾ ಇತ್ತು. ಈಗ ಮನೆ ಆಧಾರನೇ ಕಳ್ಸ್ಕೊಂಡು ಹೊಟ್ಟೋಗದೆ. ನಮ್ ಲಡ್ಡು ಏನೋ ಶ್ರೀಮಂತರ ಮನೆ ಸೇರ್ಕೊಂಡ್ಲು. ಅವಳ ಜೀವನ ನಡೆದೋಯ್ತದೆ. ನಮಗ್ ದುಡ್ಡು ತರೋರು ಯಾರು ಇಲ್ಲ. ಈಗ ಹೆಂಗ್ ಜೀವನ ಮಾಡೋದು ಗೊತ್ತಾಯ್ತಾ ಇಲ್ಲ. ನಮ್ಮ ಹೊಟ್ಟೆಗೆ ತಣ್ಣೀರ್ ಬಾಟನೆ ಗತಿ ತಗೊಳ್ಳಿ. ದಯವಿಟ್ಟು ಅಳ್ಬೇಡಿ. ನೀವು ನಮ್ಮ ಸಂಬಂಧಿಕರು. ನಿಮಗ್ ಕಷ್ಟ ಬಂದ್ರೆ ನಮಗೂ ಬಂದ ಹಾಗೆ. ಅದೇನೇ ಸಹಾಯ ಬೇಕಿದ್ರು ನಾನ್ ಮಾಡ್ತೀನಿ. ಕುರಿ ಹಳ್ಳಕ್ ಬಿತ್ತು ಅಲ್ಲ ಕನ್ಸಮಿ, ಸರಿಯಾಗಿ ಒಟ್ಟಿಗೆ ಇಲ್ಲ. ನಮ್ಮ ಲಡ್ಡು ಅವ್ವ ಅವಳಲ್ಲ, ಅವಳು ಹುಷಾರ್ ತಪ್ಪಿದ್ ಹೆಂಗೆ ಅಂತೀರಾ? ಊಟ ತಿಂಡಿ ಸರಿಯಾಗಿಲ್ಲ, ಸರಿಯಾಗಿ ಔಷಧಿ ಕೊಡಿಸ್ದೇನೆ ಅವಳಂಗ ಆಗಿದ್ದು. ಏನೋ ದೇವ್ರ ದಯೆ ಈಗ ಹುಷಾರಾಗವಳೆ. ಈಗ ಮತ್ತ ಹಳ್ಳಿಗೆ ಹೋದಾಗ ಸರಿಯಾಗಿ ಊಟ ಬಟ್ಟೆ ಎಲ್ಲ ಕೊಟ್ರೆ ತಾನೆ ಅವಳು ಹುಷಾರಾಗಿರೋದು. ಕೈಯ ಕಾಸಿಲ್ಲ, ಹೆಂಗ್ ಕೊಡ್ತೀನೋ ಏನೋ. ಯೋಚನೆ ಮಾಡಬೇಡಿ, ಬನ್ನಿ ನನ್ನನ್ನ ಲಡ್ಡು ತಾಯಿ ಹತ್ರ ಕರ್ಕೊಂಡೋಗಿ. ಅವ್ರು ಏನ್ ಕೇಳಿದ್ರು ನಾನು ಸಹಾಯ ಮಾಡ್ತೀನಿ. ಆದ್ರೆ ಒಂದು ಕಂಡೀಷನ್, ಈ ವಿಷಯ ಮಾತ್ರ ಲಡ್ಡು ಗೊತ್ತಾಗ್ಬಾರ್ದು. ಅವಳು ಬಹಳ ಸ್ವಾಭಿಮಾನಿ. ವಿಷಯ ಗೊತ್ತಾದ್ರೆ ಆಮೇಲೆ ಅವಳು ದುಡ್ಡು ತಗೊಳೋದಕ್ಕೆ ಒಪ್ಪಲ್ಲ. ಅಲ್ಲ, ಈ ಅಪ್ಪ ನೋಡಿದ್ರೆ ದುಡ್ಡು ಇಸ್ಕೊಳವ ಅಂದ್ರೆ ಸಾಂತಲ ಹತ್ರ ಹೋಗ್ಬೇಕು ಅಂತವನಲ್ಲ. ಈಗ ಏನ್ ಮಾಡೋದು? ಕೊಂದು ಹಾಕಿಬಿಡ್ತೀನಿ ನಿನ್ನ. ಸುಮ್ಮನೆ ಇರು ತಾತ. ಏನ್ ಮಾಡ್ತಾ ಇದ್ಯಾ ನೀನು? ಏನ್ ಮಾಡ್ತೀನಿ? ಅಯೋಗ್ಯ, ನನಗೂ ನನ್ನ ಹೆಂಡತಿಗೂ ಮಧ್ಯೆ ಫಿಟ್ಟಿಂಗ್ ತಂದಿಡೋಕ್ ನೋಡ್ತಿದ್ದೀಯಾ ನೀನು? ಇಡೀ ನನ್ನ ಎಲ್ಲ ಟಾರ್ಚರು ಅಂದ್ರೆ ಟಾರ್ಚರು ಅವಳದು. ಏನೋ ಸಾಹಸ ಮಾಡಿ ಹಾಗೋ ತಪ್ಪಿಸ್ಕೊಂಡು ಬಂದೆ. ಅಲ್ಲ ಕಣೋ, ಇಲ್ಲದೆ ಹೋಗಿದ್ದಿದ್ರೆ ಈ ವಯಸ್ಸಲ್ಲಿ ನಾನು ಒಂದ್ ದಿಕ್ಕು ಅವಳೊಂದ್ ದಿಕ್ಕು
ಏನೋ ಇದು ಅನ್ಯಾಯ. ಇವಾಗ ಅರ್ಥ ಆಯ್ತಾ? ನೀನ್ ನಮ್ಮಿಬ್ರ ಮಧ್ಯೆ ಬುಡಕ್ಕೆ ಬೆಂಕಿ ಇಡ್ತಾ ಇದ್ದಿದ್ದು, ನನ್ನ ಹೆಂಡತಿರ್ನ ಗಿರ್ಗಿಟ್ಲೆ ತರ ಆಡಿಸ್ತಾ ಇದ್ದಿದ್ದು. ನಿನ್ ಬುಡಕ್ ಬೆಂಕಿ ಇಟ್ರೆ ಅವಾಗ ನಿನ್ಗ ಉರಿ ಗೊತ್ತಾಗುತ್ತಲ್ಲ. ನೀಗಿದೆಲ್ಲ ಬೇಕಿತ್ತ ತಾತ? ಒಂದೊಂದು ಫಿಟ್ಟಿಂಗ್ ಅಲ್ಲ ನೀನ್ ಇಡೋದು. ಒಬ್ಳು ಬರ್ತಡೆ ಅಂತ ಹೇಳಿ ಒಬ್ಳು ಹೆಂಡತಿ ಆಸೆನ ಪೂರೈಸ್ತಿದ್ದೆ, ಹೇಗೋ ನೀನ್ ಇಟ್ಟಿದ್ ಫಿಟ್ಟಿಂಗ್ ಇಂದ ಇನ್ನೊಬ್ಳು ಹೆಂಡತಿ ಆಸೆನೂ ಪೂರೈಸೋ ತರ ಆಯ್ತು. ಸಾಕೋ, ನಗ್ತಿದ್ಯಾ? ನೋಡು, ನಾನ್ ಪಟ್ಟಿರೋ ಕಷ್ಟ ನನಗ್ ಮಾತ್ರ ಗೊತ್ತು. ನೀನ್ ಸುಮ್ನೆ ಎಲ್ಲ ಅರ್ಥ ಆದವ್ರ ತರ ನಗ್ಬೇಡ ನೀನು. ದೇವಸ್ಥಾನ ಏನ್ ಸುಮ್ನೆನಾ ಇದೆ? ಇಲ್ಲಿಂದ ಅಲ್ಲಿವರೆಗೂ ಇದೆ ಮೆಟ್ಲು. ನಾನ್ ಎತ್ಕೊಂಡು ಹೋಗಿದ್ದೀನಿ. ಕೇಕ್ ಅಂತೆ, ಪ್ರಪೋಸ್ ಅಂತೆ, ಸರ್ಪ್ರೈಸ್ ಅಂತೆ. ನನ್ ಕಷ್ಟ ನನಗ್ ಮಾತ್ರ ಗೊತ್ತು. ನಾನ್ ಪಟ್ಟಿರೋ ನೋವು ನನಗ್ ಗೊತ್ತು. ಏ ಶೌರ್ಯ, ಮದುವೆ ಆದ ಪ್ರತಿ ಗಂಡನು ತನ್ನ ಹೆಂಡತಿ ಕೈನಲ್ಲಿ ಗಿರ್ಗಿಟ್ಲೇನೆ ಕಣೋ. ಅವಳು ಆಡಿಸ್ತಾಳೆ, ಇವನು ಆಡ್ತಾಳೆ. ಅವಳು ತಾಳ ಹಾಕ್ತಾಳೆ, ಇವತ್ತು ಕುಣಿತಾನೆ. ಅಷ್ಟೇ. ಕುಣಿಸೋದಕ್ಕೆ ಅವ್ರಿದ್ದಾರೆ, ನೀನ್ ಬಂದ್ಬಿಟ್ಟು ನನಗ್ ಕುಣಿಸ್ಬೇಡ. ಏ, ಮದುವೆ ಆದ್ಮೇಲೆ ಹೆಂಡತಿನ ಮ್ಯಾನೇಜ್ ಮಾಡ್ಲೇಬೇಕು ಕಣೋ. ಅದರಲ್ಲೂ ನೀನ್ ಇಬ್ರಿಬ್ರ ಮದುವೆ ಆಗಿದ್ದೀಯಾ ಅಂದ್ರೆ ಇಬ್ಬರು ಹೆಂಡತಿರನ್ನು ಹ್ಯಾಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ಕಲ್ಸ್ಕೊಡ್ತಿದ್ದೀನಿ. ನಿಮ್ಮ ಸರ್ವಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ ಮಾತು ಕೇಳಿ ಕೇಳಿನೇ ಹಾಳಾಗೋಗಿದ್ದೀನಿ. ಇನ್ ನಿಮ್ ಬೋಧನೆಗಳು ಕೇಳಿದ್ರೆ ನನ್ನ ಕತೆ ಮುಗೀತಷ್ಟೇ. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ನೋಡೋ ಮೊಮ್ಮಗನೇ, ಇಂಥ ಹೆಂಡತಿರನ್ನು ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಪಾಪ ಇಬ್ರು ಎಷ್ಟು ಸೌಮ್ಯ ಸ್ವಭಾವದವ್ರು ಗೊತ್ತಾ. ಇನ್ ಕೆಲವ್ರು ಇರ್ತಾರೆ ಕಣೋ, ಮಹಾನ್ ಜಗಳ ಗಂಟೀರು. ಆದ್ರೆ ಇವರಿಬ್ರು ಅಯ್ಯೋಯ್ಯೋ, ಒಂದು ಮಾತಿಲ್ಲ, ಒಂದು ಕತೆ ಇಲ್ಲ, ಎಲ್ಲ ಬರೀ ರೋಮಾಂಚನ. ಪುಣ್ಯ ಮಾಡಿದ್ದೆ ಕಣೋ. ಇನ್ ಜಗಳ ಎಲ್ಲಿಂದ ಬಂತು?